ನೀವು ನೋಡ್ತಾ ಇದ್ದೀರಾ ಜನಸೇವಾ ಕನ್ನಡ ಟಿವಿ, ಇದು ನಿಮ್ಮ ವಾಹಿನಿ. ಮಂಡ್ಯ ನಗರದ PWD ಕಚೇರಿ ಆವರಣದಲ್ಲಿ ಗುತ್ತಿಗೆದಾರರ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ನಿಯಮಿತ ಮಂಡ್ಯ ಜಿಲ್ಲೆ ಸಿವಿಲ್ ಗುತ್ತಿಗೆದಾರರ ಸಂಘದ ವತಿಯಿಂದ ಕರ್ನಾಟಕ ಸರ್ಕಾರದ ಕೃಷಿ ಸಚಿವರು ಹಾಗೂ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾದ ಎನ್ ಚೆಲುವರಾಯಸ್ವಾಮಿರವರ ಅಭಿನಂದನಾ ಸಮಾರಂಭ ಜರುಗಿತು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಮಂಡ್ಯ ಜಿಲ್ಲಾ ಗುತ್ತಿಗೆದಾರರ ಸಂಘದ ಅಧ್ಯಕ್ಷರಾದ MH ಯತಿರಾಜುರವರು ವಹಿಸಿದರು. ಎಲ್ಲ ಟೆಂಡರ್ ಹಾಕಿದ್ರೆ ನಾವು ಟೆಂಡರ್ ಈಜಕ್ಕೆ ಆಗಲ್ಲ ಅಣ್ಣ. 4% ಒಂದು ಕೆಲಸನೂ ಮಾಡಿಲ್ಲ, 4% ಕೆಲಸನೂ ಮಾಡಿಲ್ಲ ಅಣ್ಣ. ಆಗ್ಲಕ್ಕೆ ನಿಂತ್ಕೊಳ್ಳಿ. ನಾವು 15 ವರ್ಷದಿಂದ ಬ್ಯಾಂಕಲ್ಲಿ 15 ವರ್ಷ ಇದ್ದಂತೆ ಇದ್ದೇವೆ. ಗುತ್ತಿಗೆದಾರ ಸಂಘ ಮಂಡ್ಯ ಜಿಲ್ಲೆಯಲ್ಲಿ ಎಲ್ಲ ಜಿಲ್ಲೆಗಳು ಅವೆ, ದೊಡ್ಡ ಗುತ್ತಿಗೆದಾರ ಸಂಘಗಳು ಅವೆ. ಈಗ ನಮ್ಮದು ಚಿಕ್ಕ ಆ ಇದಲ್ಲಿದ್ದೀವಿ, ಅದರಲ್ಲಿ ಆ ಸೀಟ್ ಹಾಕಿ ನೋಡಿ, ಆ ರೂಮಲ್ಲಿ ಇದ್ದೀವಿ. ಅಲ್ಲಿ ಈಗ 15 ವರ್ಷದಿಂದ ಇಲ್ಲಿದ್ದೀವಿ. ಬ್ಯಾಂಕ್ ಎಲ್ಲ ನಮ್ಮದು ಮಂಡ್ಯ ಜಿಲ್ಲೆಯಲ್ಲಿ ನಂಬರ್ 1 ಬ್ಯಾಂಕು, ನಮ್ಮ ಕೋಆಪರೇಟಿವ್ ಬ್ಯಾಂಕು. ಇವತ್ತು ಭಾಳ ಸ್ಥಿತಿ ಬರುತ್ತೆ, ಯಾಕೆಂದರೆ ಒಳಗೆ ಯಾರೂ ಬರೋಲ್ಲ, ಹಿಂಗೆ ಬರುತ್ತೆ. ಈ ರೋಡ್ ಇಲ್ಲಿ ಎಂಟ್ರಿ ಕೊಟ್ಟರೆ ನಮಗೆ ಜನರೇಟರ್ ಆಯ್ತದೆ. ಸ್ವಲ್ಪ ಬ್ಯಾಂಕು ಇಂದಿರಾ ಕ್ಯಾಂಟೀನ್ ಆಗೋಕೆ ಮೊದಲು ಅಣ್ಣ ಇಲ್ಲಿಂದ ಎಂಟ್ರಿ ಚೆನ್ನಾಗಿ ಕಾಣ್ತಾ ಇತ್ತು, ಇದಾದ ನಂತರ ಸ್ವಲ್ಪ ತೊಂದರೆ ಆಗಿದೆ. ನೋಡೋಣ, ಇನ್ನೊಂದು ದಿವಸ ಟೈಮ್ ಇದ್ದಾಗ ಬನ್ನಿ, ಕೂತ್ಕೊಂಡು ಚರ್ಚೆ ಮಾಡೋಣ. ಯಾವ ರೀತಿ ಪರಿಹಾರ ಹುಡುಕ್ಬೇಕು. ಪರಿಹಾರ ನಿಮ್ಮ ಹತ್ರನೇ ಇದೆ, ನಮ್ಮ ಹತ್ರ ಏನಿರಲ್ಲ. ನೀವೆಲ್ಲ ಸೆಟ್ರೇಟ್ ಆಗಿ ಬಂದರೆ ನಾವೇನಾದ್ರು ಒಂದು ಡೈರೆಕ್ಷನ್ ಕೊಡ್ಬೋದು, ಅದಂತೆ ಮಾಡಿಸೋಣ. ಅದು ಉಳಿದಂತೆ ಈ ಜಾಗದ ಹೇಳಿದ್ದೀರಾ, ನಾನು ಚೀಫ್ ಇಂಜಿನಿಯರು ವರ್ಷ ಅವ್ರ ಜೊತೆಲೆಲ್ಲ ಮಾತಾಡಿ ಯಾವ ರೀತಿ ಮಾಡ್ಬೋದು ಅಂತೇಳಿ ಮಾಡೋಣ. ಮತ್ತು ಇನ್ನು ಯಾವ್ದಾರ ವಿಚಾರ ಇದ್ದರೆ ಇನ್ನೊಂದು ದಿವಸ ನಾನೇ ಟೈಮ್ ಕೊಡ್ತೀನಿ. ಒಂದು ದಿವಸ ಐವಿಗೆ ಬಂದಾಗ ಬನ್ನಿ, ಕೂತ್ಕೊಂಡು ಚರ್ಚೆ ಮಾಡೋಣ. ನನಗೆ ಲಾಯರು ಅವ್ರು ಜಡ್ಜ್ ಬರ್ತಾರಂತೆ, 11 ಗಂಟೆಗೆ ಅವ್ರ ಸಿಟ್ಟಿಂಗ್ ಇರುತ್ತೆ, ಅವ್ರ ಟೈಮ್ ಇದು ಮಾಡಲಿಕ್ಕಾಗಲ್ಲ. ದಯಮಾಡಿ ನಿಮ್ಮೆಲ್ಲರಿಗೂ ಈ ಸಂದರ್ಭದಲ್ಲಿ ಭಾಳ ದಿವಸದಿಂದ ಯಾವ ಕ್ವಾಲಿಟಿ ಕೆಲಸ ಮಾಡಿಸೋದು? 46% ಲೆಸ್ಸು. ಯಾವ ಕ್ವಾಲಿಟಿ ಮಾಡಿಸೋದು? 46% ಲೆಸ್ಸಲ್ಲಿ ನೀವು ಹೆಂಗೆ ಕೆಲಸ ಮಾಡ್ತೀರಾ? ನಿಮ್ಮಲ್ಲಿ ತಾಳ್ಮೆ ಇಲ್ಲೇ ಇದ್ರೆ ನಾವೇನು ಮಾಡೋದು? ನಾನು ಹಿಂದೆ ಕಾಂಟ್ರಾಕ್ಟ್ ಮಾಡ್ತಿದ್ದೆ, ಕೂತ್ಕೊಂಡು ಏನೋ ಡಿಸೈಡ್ ಮಾಡ್ಕೊತಿತ್ತು. ಆ ಪರಿಸ್ಥಿತಿ ಇವತ್ತು ನಿಮ್ಮ ಹತ್ರ ಇಲ್ಲ. ದೊಡ್ಡವ್ರ ಹತ್ರ ಇದೆ, ಚಿಕ್ಕವ್ರ ಹತ್ರ ಇಲ್ಲ. ಯಾಕೆ ಪ್ಯಾಕೇಜ್ ಆಗ್ತಾ ಇದೆ ಅಂದರೆ ಯಾರಿಗೂ ಕೊಡಬೇಕು ಅಂತ ಅಲ್ಲ, ಮೇಜರಾಗಿ ನನಗೆ ಕಂಡಾಗಿ. ಹಿಂದೆ ಏನು ಮಾಡ್ತಿರೋ ಗೊತ್ತಿಲ್ಲ, ನನಗೆ ಯಾರಿಗೂ ಕೊಡಬೇಕು ಅಂತ ಪ್ಯಾಕೇಜ್ ಮಾಡಿ ಅಂತ ಹೇಳಲ್ಲ ನಾನು. ಬಟ್ 40% 50% ಲೆಸ್ಸು. ಮೊನ್ನೆ ನಾವು ಕ್ಯಾಬಿನೆಟಲ್ಲಿ ತೀರ್ಮಾನ ತಗೊಂಡಿದ್ದೀವಿ, ರಿಜೆಕ್ಟ್ ಮಾಡಬೇಕು. 25 ಮೇಲೆ ಇದು ಇದಾದರೆ ರಿಜೆಕ್ಟ್ ಮಾಡಬೇಕು ಅಂತೇಳಿ. ಸೊ ಈ ಥರ ನೀವು ತಾನೇ ಉತ್ತಾರ ಆಗ್ತೀರಾ? ಸೊ ಅದಕ್ಕೋಸ್ಕರ ಕೆಲವು ಪ್ರಾಬ್ಲಮ್ ಇದೆ. ಈಗ ನಮಗೆ ಅಲ್ಲಿ ಇಲ್ಲಿ ಸಣ್ಣ ಪುಟ್ಟ ಬಂದ ಹುಡುಗರುಗಳಿಗೆ ಸಿಕ್ಲಿ ಅನ್ನೋ ಆಸೆ. ನಮಗೆ ಹುಡುಗರೇನು ಯಾರ ಪಾಕಿಸ್ತಾನದಿಂದ ಬಂದವರು ಎಲ್ಲ ನಮ್ಮ ಹುಡುಗರೇ, ಅಕ್ಕಪಕ್ಕ ಓಡಾಡೋ ಹುಡುಗರೇ. ಬಟ್ ನೀವು ಈ ರೀತಿ ನಿಮ್ಮ ಅಸೋಸಿಯೇಷನ್ ಬಿಗಿ ಮಾಡ್ಕೊಂಡು ಲೆಸ್ಗೆ ಒಂದು ಇತಿಮಿತಿನಲ್ಲಿ ಒಂದು 5-10% ಲೆಸ್ ಆದರೆ ಏನೋ ಓಕೆ. ಅದಕ್ಕೆ ಸರಳ ಸಮಾರಂಭದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ರಾಜು ಅವರೇ ಹಾಗೂ ವಾಸ್ತವಿಕವಾಗಿ ನೋಡಿದಂಥ ಹನುಮಂತ ಅವರೇ, ಹರೀಶ್ ಅವರೇ, ನಂಜುಂಡೇಗೌಡರು, ನಮ್ಮ ಮೂಡ ಅಧ್ಯಕ್ಷರಾದಂಥ ನಯೀಮ್ ಅವರೇ, AW ಅವರೇ ಮತ್ತು ಎಲ್ಲ ಗುತ್ತಿಗೆದಾರರ ಸಂಘದ ಸದಸ್ಯರು ಮತ್ತು ಇತರೆ ಆತ್ಮೀಯ ಸ್ನೇಹಿತರು, ಮಾಧ್ಯಮ ಸ್ನೇಹಿತರು, ಹೆಚ್ಚು ಮಾತಾಡಲು ಸೂಕ್ತವೂ ಅಲ್ಲ, ಸಮಯವೂ ಇಲ್ಲ. ಕಾಂಟ್ರಾಕ್ಟ್ ಸಮಸ್ಯೆ ಇದು ಇವತ್ತಿಂದಲ್ಲ. ನಾನು ಹಿಂದೆ ಮಂತ್ರಿ ಇದ್ದೆ 2006ರಿಂದ 2004ರಿಂದ 2008. ಬಹುಶಃ ನಿಮಗೆ ಗೊತ್ತಿಲ್ಲ ಅವಾಗ ಎಷ್ಟು ಜನ ಮಾಡ್ತಿದ್ರು, ಇವಾಗ ಎಷ್ಟು ಜನ ಇದ್ದೀರೋ ಅಥವಾ ರಿಟೈರ್ಡ್ ಆಗಿದ್ದೀರೋ ಅಥವಾ ಹೊಸಬರು ಬಂದಿದ್ದೀರೋ. ಪ್ರತಿ ತಿಂಗಳು LOC ಎಷ್ಟು ಬೇಕು ಅಂತ ಹೇಳಿ ಕೇಳಿಬಿಟ್ಟು ಕೊಡ್ತಿದ್ದೋ ನಾವು. ಅಷ್ಟು ಮಟ್ಟಿಗೆ ಡಿಸಿಪ್ಲಿನ್ ಆಗಿ ಇತ್ತು.
ಈಗ ಯಾಕೆ ಹಿಂಗಾಗಿದೆ ಅಂದರೆ ನಮ್ಮ ಸರ್ಕಾರ ರಚನೆ ಆಗೋದಕ್ಕೆ ಮೊದಲೇ ಯಾವ ಇಡೀ ರಾಜ್ಯದಲ್ಲಿ 1 ಲಕ್ಷಕ್ಕೂ ಹೆಚ್ಚು ಕೋಟಿ ಪೆಂಡಿಂಗ್ ಉಳಿತು. ಯಾವ ಸರ್ಕಾರ ಅಲ್ಲ, ಭ್ರಮಣೆ ಬಂದ್ರೂ ಸರ್ ಮಾಡೋಕ್ಕೆ ಆಗದೇ ಇರುವಂಥ ಮಟ್ಟಕ್ಕೆ. ಸೊ ಅಬ್ನಾರ್ಮಲ್ ಆಗಿ ತಮಿಳ್ನಾಡಿನಲ್ಲಿ ಒಂದು ಸಿಸ್ಟಮ್ ಇದೆ, 100 ರೂಪಾಯಿ ಆದ್ರೆ 100 ರೂಪಾಯಿ ಮಾತ್ರ ಮಂಜೂರು, 110 ರೂಪಾಯಿ ಮಾಡಲ್ಲ. ಇಲ್ಲೇನಾಗುತ್ತೆ, 100 ರೂಪಾಯಿ ಆದ್ರೆ 300 ರೂಪಾಯಿ ಮಂಜೂರು ಮಾಡೋದು. ಇಲ್ಲಿ ಈ ಪರಿಸ್ಥಿತಿ ಇದಾಗುತ್ತೆ. ಹಾಗಾಗಿ ಒಂದು, ಎರಡನೇದು, ಅದರಲ್ಲೂ ಸಹ ಎಷ್ಟು ಸಾಧ್ಯನೋ ಬಹುಶಃ 5 ಲಕ್ಷ 50 ಲಕ್ಷ ಒಳಗಡೆ ಎಲ್ಲ ಸಾಕಷ್ಟು PWD ಸಣ್ಣ ಪುಟ್ಟವೆಲ್ಲ ಜಾಸ್ತಿ ಕೊಟ್ಕೊಂಡು ಕ್ಲಿಯರ್ ಮಾಡ್ತಾ ಇದಾರಲ್ಲ. 6 ಕೋಟಿ ಕೂಡ ಅದನ್ನ ಬರ್ಸ್ಕೊಂಡು ನಾನು ಮಿನಿಸ್ಟ್ರಿಗೆ ಹೇಳ್ತೀವಿ. ಸೊ ಒಂದ್ಸಲ ಯಾವಾಗ ಕ್ಲಿಯರ್ ಮಾಡಿದ್ರೆ ನಿಮಗೆ 50 ಲಕ್ಷ ಒಳಗಡೆ ಚಂದ್ರಸ್ವಾಮಿ ಸಾಹೇಬರಿಗೆ ನನ್ನ ಪೂರ್ವಕ ವಂದನೆಗಳು. ಹಾಗೂ ಇಲ್ಲಿ ಸೇರಿರ್ತಕ್ಕಂಥ ಕಾರ್ಯಪಾಲಕರು ಅಸ್ತಾ ಸಾಹೇಬರು, ಹಾಗೂ ಕಾವೇರಿ ನೀರಾವರಿ ನಂಜೇಗೌಡರು ಸಾಹೇಬರು, ಹಾಗೂ ನಮ್ಮ ಆಡಳಿತ ಮಂಡಳಿ, ಎಲ್ಲ ಕೋಆಪರೇಟಿವ್ ಸೊಸೈಟಿ ಹಾಗೂ ಗುತ್ತಿಗೆ ಸಂಘ ಹಾಗೂ ಗುತ್ತಿಗೆದಾರರು, ಇಲ್ಲಿ ಸೇರಿರುವಂಥ ಎಲ್ಲ ನಮ್ಮ ಗುತ್ತಿಗೆದಾರ ಬಂಧುಗಳಲ್ಲಿ ನಾನು ಈ ಸಭೆಗೆ ಪೂರ್ವಕವಾಗಿ ಮುಂಚೆ ಸ್ವಾಗತ ಮಾಡ್ತೀನಿ. ನಾನು ಮಾನ್ಯ ಸಚಿವರಲ್ಲಿ ಬೇಡ್ಕೊಳ್ಳೋದು ಏನಂದ್ರೆ, ಅಣ್ಣವ್ರಿಗಾಗಲೇ ನಾನು ಅಣ್ಣವರು 90,000 ನಾನು ಹೆಸರಾಂತ ಕಾಂಟ್ರಾಕ್ಟ್ ಹತ್ರ ರೈತರು ಕೆಲಸ ಮಾಡ್ಬೇಕಾದ್ರೆ ಅಣ್ಣವರು ಕಾಂಟ್ರಾಕ್ಟ್ ಮಾಡ್ತಿದ್ರು. ನಾನು ಇನ್ನು ಸಣ್ಣ ಹುಡುಗ ಅವಾಗ, ನಾನೇನು ಅವಾಗ ಫಸ್ಟ್ PUC ಫೇಲ್ ಮಾಡ್ಕೊಂಡು ತಿಂಗಳಿಗೆ ವರ್ಗ ಸೇರಿದೆ. ಅವಾಗಿಂದ ಒಂದು ಗೊತ್ತು ಗುತ್ತಿಗೆದಾರ ಕಷ್ಟ ಏನು ಇಲ್ಲ. ಅಣ್ಣರಿಗೆ ಸಚಿವರಿಗೆ ಎಲ್ಲ ಗೊತ್ತು LOC ಕಷ್ಟ ಏನು. ಈಗ ನಾವು ಗುತ್ತಿಗೆದಾರ ಕಷ್ಟ ಹೆಂಗಿದೆ ಅಂದ್ರೆ, ಗುತ್ತಿಗೆದಾರ ಆತ್ಮಹತ್ಯೆ ಮಾಡ್ಕೊಳ್ಳೋ ಲೆವೆಲ್ಗೆ ಹೋಗಲ್ಲ. ನಾನು ಆಲೇ ಪ್ರೆಸ್ ಮೀಟ್ ಮಾಡಿದ್ದೀನಿ, ಆಮೇಲೆ ಅಣ್ಣವ್ರಿಗೂ ಪತ್ರ ಬರ್ತಿದ್ದೀನಿ, ಪತ್ರಿಕಾ ರಿಟರ್ನ್ ನಮ್ಗೆ ಉತ್ತರ ಹಾಕವ್ರೆ. ಏನ್ ಹಾಕವ್ರೆ ಅಂದ್ರೆ, ನಿಯಮಾಸನ ಪಾಲನೆ ಮಾಡೋದು ಆಲಿಸುತ್ತೇನೆ ಅಂದ್ಬಿಟ್ಟು ಹಾಕವ್ರೆ. ಯಾವುದು ಪಾಲನೆ ಆಗಿಲ್ಲ. ಸಣ್ಣ ಪುಟ್ಟ ಗುತ್ತಿಗೆದಾರಿಗೆ 5 ಲಕ್ಷ 3 ಲಕ್ಷ ಅವ್ರ ಎಜುಕೇಶನ್, ಹೆಲ್ತ್, ಆರೋಗ್ಯ, ಅವ್ರಿಗೆ ಯಾವುದಕ್ಕೂ ನಾವು ಸ್ಪಂದನೆ ಮಾಡಕ್ ಆಗ್ತಿಲ್ಲ. ದಯಮಾಡಿ ಮಾನ್ಯ ಮುಖ್ಯಮಂತ್ರಿಗಳ ಜೊತೆಲಿ ಸಂಬಂಧಪಟ್ಟ ಸಚಿವರ ಜೊತೆಲಿ ಮಾತಾಡಿ ಆದಷ್ಟು ಬೇಗ ನಮ್ಮ ಗುತ್ತಿಗೆ ಸಮಸ್ಯೆ ಬಗೆಹರಿಸಬೇಕು ತಿಳ್ಕೊಂಡು ನಾನು ತಮ್ಮಲ್ಲಿ ಮನವಿ ಮಾಡ್ಕೊತೀನಿ. ಈಗ ನಮ್ಮ ಮನೆ ಕೇಳ್ತೀವಿ, ಈ ಮನವಿಗೆ ಸ್ಪಂದಿಸಿ. ನಾವು ಗುತ್ತಿಗೆದಾರ ಏನ್ ಜಾಸ್ತಿ ಮಾತಾಡ್ಬೇಕಾಗಿಲ್ಲ. ನೀವು ಗುತ್ತಿಗೆದಾರ ವೃತ್ತಿಯಿಂದ ಬಂದಿರೋದ್ರಿಂದ ನಮ್ ಗುತ್ತಿಗೆದಾರ ಕಷ್ಟ ಏನು ಅಂತ ನೀವು ತಿಳ್ಕೊಂಡಿರಿ ಅಂತ ನಾವು ಭಾವನೆ. ದಯಮಾಡಿ ನಮ್ಗೆ ಗುತ್ತಿಗೆದಾರ ಕಷ್ಟ ಪರಿಹಾರ ಮಾಡ್ತೀನಿ ಅಂತ ನಾವು ಮುಂದೆ ನಿಮ್ಗೆ 2 ಮಾತು ತಿಳಿಸ್ತಾ ಇದ್ದೀನಿ. ನಾನು ವಂದನೆಗಳು. ಹಾಗಾಗಿ ಈಗಾಗಲೇ ನಾವು ಅವರಿಗೆ ನಮ್ಮ ಸಮಸ್ಯೆಗಳನ್ನ ಮನವರಿಕೆ ಮಾಡಿಕೊಟ್ಟಿದ್ದೇವೆ ಸಾಹೇಬರಿಗೆ. ಈಗ ನಮ್ಮ ಏನು ಗುತ್ತಿಗೆದಾರರ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ನಡೀತಾ ಇದೆ, ಅದನ್ನ ನಮ್ಮ ಕಾರ್ಯಪಾಲಕ ಅಭಿಯಂತರಾಗಿದ್ದಂತ ನಿವೃತ್ತ ಮತ್ತೆ ಈಗಾಗಲೇ ದಿವಂಗತರಾಗಿರ್ತಕ್ಕಂಥ ಚೆಲುವೇಗೌಡರು ಕೇವಲ 500 ರೂಪಾಯಿ ಬಾಡಿಗೆಗೆ ನಮ್ಮ ಸಂಘಕ್ಕೆ ಅದನ್ನು ವಹಿಸಿಕೊಟ್ಟಿದ್ರು. ಈಗ ಪ್ರಸ್ತುತ ಕಟ್ಟಡ ನಮ್ಮ ಸಂಬಂಧಪಟ್ಟಂತ ಇಲಾಖೆಯವರು 8,000 ರೂಪಾಯಿ ಬಾಡಿಗೆನ ಫಿಕ್ಸ್ ಮಾಡಿದ್ದಾರೆ. ಅಷ್ಟು ಬಾಡಿಗೆನ ನಾವು ಕಟ್ಟಲಿಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕೆಂತಂದ್ರೆ ಇಲ್ಲಿ ಸೀಮಿತ ಆದಾಯದಲ್ಲಿ ನಮ್ಮ ಗುತ್ತಿಗೆದಾರರಿಗೆ ಚಾಪಕಾಗ ಕೊಡ್ತಕ್ಕಂಥದ್ದು ಮತ್ತು ಸಾಲ ಸೌಲಭ್ಯ ಕೊಡ್ತಕ್ಕಂಥದ್ದನ್ನ ನಾವು ಮಾಡ್ತಾ ಇದ್ದೀವಿ. ಮತ್ತೆ ಗುತ್ತಿಗೆದಾರರಿಗೂ ಕೂಡ ಕೂತ್ಕೊಳ್ಳಕ್ಕೆ ಒಂದು ಸ್ಥಳ ಇದೆ. ಹಾಗಾಗಿ ದಯಮಾಡಿ ಏನಾದರೂ ಮಾಡಿ ಕೂಡ ಸಚಿವರು ಇದನ್ನ ನಮಗೆ ರೆಗ್ಯುಲರೈಸ್ ಮಾಡ್ಕೊಡುವಂತ ಕೆಲಸ ಆಗ್ಬೇಕು. ಮತ್ತೆ ಗುತ್ತಿಗೆದಾರರ ಸಮಸ್ಯೆಗಳು ನಾವೇನು ಸಾಹೇಬರಿಗೆ ಹೆಚ್ಚು ಹೇಳಾಗಿಲ್ಲ. ಯಾಕೆಂತಂದ್ರೆ ಅವ್ರಿಗೆ ಗುತ್ತಿಗೆದಾರ ಸಮಸ್ಯೆಗಳ ಅರಿವು ಬಹಳ ಹತ್ರದಿಂದ ನೋಡೋದ್ರಿಂದ ಅರಿವು ಹೋಗಿದೆ. ಈಗಾಗಲೇ ತಾವು LOC ಸಮಸ್ಯೆ ಇದೆ, ಮತ್ತೆ ಈ ಪ್ಯಾಕೇಜ್ಗಳು ಇಲ್ಲಿ ಸ್ಥಳೀಯ ಗುತ್ತಿಗೆದಾರರಿಗೆ ಏನಾಗಿದೆ ಅಂತಂದ್ರೆ, ಈ ಬಹಳಷ್ಟು ದೊಡ್ಡ ದೊಡ್ಡ ಕೆಲಸಗಳನ್ನ ಪ್ಯಾಕೇಜ್ ಕರೀಲಿ, ಅಟ್ಲೀಸ್ಟ್ ಸಣ್ಣ ಪುಟ್ಟ ಕೆಲಸಗಳಾದ್ರೂ ಕೂಡ ಸ್ಥಳೀಯ ಗುತ್ತಿಗೆದಾರರಿಗೆ ಸಿಗುವಂತ ಆಗ್ಬೇಕು. ಯಾಕೆಂತಂದ್ರೆ ಈಗಾಗಲೇ ಆಂಧ್ರ ಪ್ರದೇಶ ಮತ್ತು ತಮಿಳುನಾಡು ಆ ಕಡೆಯಿಂದ ಬಂದಂತ 500 ಕೋಟಿ 600 ಕೋಟಿ ಗುತ್ತಿಗೆದಾರರ ಹತ್ರ ನಮ್ಮ ಕಾಂಟ್ರಾಕ್ಟರ್ಗಳು ಸಬ್ ಕಾಂಟ್ರಾಕ್ಟ್ ಮಾಡಿ ಎಷ್ಟೋ ಜನಕ್ಕೆ ಪೇಮೆಂಟ್ ಬಂದಿಲ್ಲ ಸರ್. ಇನ್ನೂ ಕೂಡ ಆಗ್ತಾ ಇದೆ 50 ಲಕ್ಷ 1 ಕೋಟಿ ಈ ತರ ಅಮೌಂಟ್ಗಳು ಸಿಗಾಕೊಂಡಿದೆ. ಹಾಗಾಗಿ ಸ್ಥಳೀಯ ಗುತ್ತಿಗೆದಾರರಿಗೆ, ಯಾಕೆಂತಂದ್ರೆ ಸುಮಾರು ನಮ್ಮ ಸಂಘದಲ್ಲಿ 650 ಜನ ಸದಸ್ಯರಿದ್ದಾರೆ ಕೋಆಪರೇಟಿವ್ ಬ್ಯಾಂಕ್ ಅಲ್ಲಿ. ಮತ್ತೆ ಗುತ್ತಿಗೆದಾರರು 400ಕ್ಕೂ ಹೆಚ್ಚು ಜನ ಗುತ್ತಿಗೆದಾರರ ಸದಸ್ಯರಿದ್ದೀವಿ. ಇಷ್ಟು ಜನ ಹೆಚ್ಚು 1000ಕ್ಕೂ ಮೇಲೆ ಜನ ನಾವು ಈ ಒಂದು ಕಾಂಟ್ರಾಕ್ಟ್ ವೃತ್ತಿಯನ್ನೇ ನಂಬ್ಕೊಂಡು ಜೀವನ ಮಾಡ್ತಾ ಇದ್ದೀವಿ.
ಹಾಗಾಗಿ ನಮ್ಮ ಕಡೆಗೂ ಕೂಡ ಸರ್ಕಾರ ಏನಾದರೂ ಕೂಡ ಈ ಸಣ್ಣ ಸಣ್ಣ ಗುತ್ತಿಗೆದಾರರು ಕೂಡ ಉಸಿರಾಡುವಂಗೆ ಮಾಡುವಂತ ಕೆಲಸವನ್ನ ಸರ್ಕಾರ ಮಾಡಲಿ ಅಂತ ಹೇಳ್ತಾ, ಮತ್ತೆ ಚಲುವರಾಯ ಸ್ವಾಮಿ ಸಾಹೇಬ್ರಿಗೂ ಒಂದು ಅಭಿನಂದನೆ ಕೂಡ ನಮ್ಮೆಲ್ಲರ ವತಿಯಿಂದ ಒಂದು ಅಭಿನಂದನೆ ಮಾಡಬೇಕು ಅಂತ ಹೇಳಿ ನಮ್ಮ ಬಹಳ ದಿನದ ಕನಸು, ಅದು ಇವತ್ತು ಈಡೇರ್ತಾ ಇದೆ. ಸಾಹೇಬ್ರ ಬಗ್ಗೆ ನಾನು ಅಭಿನಂದನೆ ಭಾಷಣದಲ್ಲಿ ಹೆಚ್ಚು ಹೇಳಿ ನಿಮ್ಗೆಲ್ಲರೂ ಕೂಡ ಹೇಳಬೇಕಾಗಿಲ್ಲ. ಸಾಹೇಬರು 4 ಬಾರಿ ವಿಧಾನಸಭೆ ಸದಸ್ಯರಾಗಿ, 1 ಬಾರಿ ಲೋಕಸಭಾ ಸದಸ್ಯರಾಗಿ ಮತ್ತು 3ನೇ ಬಾರಿ ಸಚಿವರಾಗಿ ಆಯ್ಕೆಯಾಗಿದ್ದಾರೆ. ಅವರಿಗೆ ಇಡೀ ನಮ್ಮ ಮಂಡ್ಯ ಜಿಲ್ಲೆ ಸಮಸ್ಯೆ ಇಲ್ಲ. ಈಗ ನಿಮ್ಗೆಲ್ಲ ಕೃಷಿ ಇಲಾಖೆ ಅಂತಂದ್ರೆ ಈ ಟೈಮಲ್ಲಿ ಆ ಇಲಾಖೆಗೆ ಬಿಡುವಿರೋದು ಕೆಲಸ ಅಲ್ವಾ. ಹಾಗಾಗಿ ಅವರಿಗೆ ಸಮಯದ ಅಭಾವ ಇದೆ. ಹಾಗಾಗಿ ಸಾಹೇಬರಿಗೆ ದೇವರು ಆರೋಗ್ಯ ಸಂಪತ್ತನ್ನು ನೀಡಲಿ, ನಮ್ಮ ಕಡೆನೂ ಕೂಡ ಸ್ವಲ್ಪ ನೋಡಲಿ ಹಾಗೆ ಅಂತ ಹೇಳ್ತಾ ನಾನು ಹೆಚ್ಚು ಮಾತನಾಡಲಿಕ್ಕೆ ಹೋಗಿಲ್ಲ, ಸಮಯದ ಅಭಾವದಿಂದ ಅವರಿಗೆ ಈಗ ಒಂದು ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋ ನೋಟಿಫಿಕೇಷನ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.